ನಮ್ಮ ಧರ್ಮದ ಪ್ರಕಾರ ಸಂತಾನ ಭಾಗ್ಯಕ್ಕಾಗಿ ವಿಶೇಷವಾಗಿ ಉತ್ತಮ ಗುಣವುಳ್ಳ ಗಂಡು ಸಂತಾನ ಆಗಬೇಕು. ಕೆಲವು ನಿರ್ದಿಷ್ಟ ವ್ರತಗಳು ಮತ್ತು ಪೂಜೆಗಳನ್ನು ಮಾಡಬೇಕಾಗುತ್ತದೆ. ಭಕ್ತಿ ಮತ್ತು ನಂಬಿಕೆಯಿಂದ ಮಾಡುವಂತಹ ಮುಖ್ಯವಾದ ವ್ರತ ಮತ್ತು ಪೂಜೆಗಳು ಗಂಡು ಸಂತಾನವಾಗುತ್ತದೆ. ಅದು ಯಾವ ಪೂಜೆ, ಯಾವ ವ್ರತವನ್ನು ಮಾಡಬೇಕು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ಸಮಸ್ಯೆ, ದುಃಖ, ನೋವು, ಕಠಿಣವಾಗಿ ಏನೇ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಪ್ರಧಾನ ತಾಂತ್ರಿಕ್ ಕಾಳಿಂಗರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ. ಸಂತಾನ ಗೋಪಾಲ ವ್ರತ ಮತ್ತು ಪೂಜೆ ಇದನ್ನು ಹೇಗೆ ಮಾಡಬೇಕು? ಗಂಡು ಸಂತಾನಕ್ಕಾಗಿ ಅತ್ಯಂತ ಪ್ರಮುಖ ಮತ್ತು ಪ್ರಸಿದ್ಧವಾದ ಪೂಜೆ ಅಂದರೆ ಸಂತಾನ ಗೋಪಾಲ ಪೂಜೆ. ಕೃಷ್ಣನನ್ನು ಬಾಲಕೃಷ್ಣನ ರೂಪದಲ್ಲಿ ಪೂಜೆ ಮಾಡಬೇಕು. ದಂಪತಿಗಳು ಒಟ್ಟಾಗಿ ಬಾಲಕೃಷ್ಣನ ಮೂರ್ತಿ ಅಥವಾ ಫೋಟೋವನ್ನಿಟ್ಟು ಸಂತಾನ ಗೋಪಾಲ ಮಂತ್ರವನ್ನು ಜಪಿಸುತ್ತಾ ಪೂಜೆ ಮಾಡಬೇಕಾಗುತ್ತೆ. ಇದನ್ನು ಶ್ರಾವಣ ಮಾಸದಲ್ಲಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ದಿನ ಪ್ರಾರಂಭ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾವ ಮಂತ್ರವನ್ನು ಹೇಳಬೇಕು ಅಂತ ಹೇಳ್ತೀನಿ. ಅದನ್ನು ಒಂದು ಪುಸ್ತಕದಲ್ಲಿ ಈಗಲೇ ಬರೆದಿಟ್ಕೊಳ್ಳಿ. ಅದರ ಹೀಗಿದೆ: ಓಂ ದೇವಕಿಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇತನಯಂ ಕೃಷ್ಣ ತ್ವಮಹಂ ಶರಣಂ ಗತಃ. ಇದು ತುಂಬಾ ಪವಿತ್ರವಾದ ಮಂತ್ರ. ಪುತ್ರದ ಏಕಾದಶಿ ವ್ರತ ವರ್ಷದಲ್ಲಿ 2 ಬಾರಿ ಬರುವ ಪುತ್ರದ ಏಕಾದಶಿ ವ್ರತವನ್ನು ಗಂಡು ಸಂತಾನಕ್ಕಾಗಿ ಮಾಡಬೇಕಾಗುತ್ತದೆ. ಪುಷ್ಯ ಸಮಯ ಶುಕ್ಲ ಪಕ್ಷದ ಏಕಾದಶಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ, ಶ್ರಾವಣ ಮಾಸದ ಶುಕ್ಲ ಪಕ್ಷ ಜುಲೈ ಆಗಸ್ಟ್ ತಿಂಗಳಲ್ಲಿ. ಈ 2 ದಿನಗಳಲ್ಲಿ ದಂಪತಿಗಳು ಉಪವಾಸವಿದ್ದು ವಿಷ್ಣುವಿನ ಆರಾಧಿಸಬೇಕು. ಈ ವ್ರತದ ಒಂದು ನಿಯಮವನ್ನು ಮಾಡುವುದರಿಂದ ಯೋಗ್ಯ ಪುತ್ರ ಸಂತಾನ ಪ್ರಾಪ್ತಿ ಆಗುತ್ತದೆ. ಪುತ್ರ ಸಂತಾನ ವ್ರತವನ್ನು ಮಾಡುವ ಮೊದಲು ನೀವು ಪ್ರಧಾನ ತಾಂತ್ರಿಕ್ ಕಾಳಿಂಗರಾವ್ ಗುರುಗಳಿಗೆ ಕರೆ ಮಾಡಿ. ಅವರು ಒಂದು ಚಿಟಿಕೆ ಭಸ್ಮವನ್ನು ನಿಮಗೆ ನೀಡುತ್ತಾರೆ. ಅದನ್ನು ತೆಗೆದುಕೊಂಡು ನಿಮ್ಮ ಹಣೆಗೆ ತಿಲಕವಾಗಿ ಹಚ್ಚಿಕೊಂಡು ವ್ರತವನ್ನು ಆರಂಭಿಸಿ. ಖಂಡಿತ ಕೆಲಸ ಆಗುತ್ತೆ. ಗಂಡು ಸಂತಾನ ಹಾಗೆಯೇ ಆಗುತ್ತೆ.